ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇ ನೋಡ್ರಿ. ಬರ್ರಿ ಇವತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಏನು ಅಡುಗೆ ಮಾಡ್ತೀನಿ ಏನಿಲ್ಲ ಅನ್ನೋದನ್ನು ನಮ್ಮ ಅತ್ತೆಯರು ನೋಡ್ರಿ, ಅವರಿಗೆ ಅವ್ರಿಕಾಯಿ ಸೋಸೋದಕ್ಕೆ ಕೊಟ್ಟಿದ್ದೀನಿ. ಸೋಸ್ಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ. ಏನು ಮಾಡಕತ್ತಿ ಅತ್ತಿ? ಏನು ಒಳಗತ್ತಿ? ಅವ್ರಿಕಾಯಿ ಕೊಯ್ಲಕತ್ತೀನ್ರಿ. ಪಲ್ಯ ಮಾಡ್ಬೇಕಂತ ಚಂದಕ್ಕೆ ನಾಳೆಗೆ ಅವ್ರಿಕಾಯಿ ಕೊಯ್ಯೋದು, ಅವ್ರಿಕಾಯಿ ಪಲ್ಯ ಇವಾಗ ಇದನ್ನೆಲ್ಲ ಸೋಸ್ಕೊಂಡ್ರೆ ತೆಗೆದು ಇದೆಲ್ಲ ಕೊಂಚ ಬಂದಿರ್ತೈತಿ. ಅದು ಸೋಸ್ ಇಟ್ಕೊಂಡ್ರೆ ಇದು ಮೊದ್ಲು ಇದಷ್ಟೇ ಅಲ್ಲ ನೋಡ್ರಿ. ಇಲ್ಲಿ ಇದೆಲ್ಲ ಮೊದ್ಲು ಸೋಸ್ ಇಟ್ಕೊಂಡ್ರೆ ಈ ಸದ ಐತಿ ಅದು ಕಟ್ ಮಾಡ್ತಾರ. ಅದು ಇಳಿಗಿ, ಇದು ಇಳಿಗಿ ನೋಡ್ರಿ. ನಮ್ಮ ಮನೆಗೆ ಇಳಿಗಿ ಹೆಂಗೈತಿ ಇದು ಕೈಲೇ ಇದು ಆತಕ್ಕೆ ಇಳಿಗಿಲೆ ದೊಡ್ಡ ದೊಡ್ಡ ಆತವ ಪೀಸ್. ಈ ತರ ದೊಡ್ಡ ದೊಡ್ಡ ಆತವಲ್ಲ, ಹಂಗಾಗಿ ಸಣ್ಣ ಕಟ್ ಮಾಡಿದ್ರೆ ಚಂದ ಅನ್ಸುತ್ತೆ. ಇದು ಬೆಳಿಗ್ಗೆ ಮಾಡ್ಬೇಕ್ರಿ. ಇದು ಬೆಳಿಗ್ಗೆ ಮಾಡ್ಬೇಕು, ಇವಾಗ ಕಟ್ ಮಾಡಿಡೋದು. ಬೆಳಿಗ್ಗೆ ಚಪಾತಿ, ಅವರೆಕಾಯಿ ಪಲ್ಯ, ಅನ್ನ, ಬೇಳೆ ಸಾಂಬಾರು ಇರ್ತೈತಿ. ಅದಕ್ಕೆ ಇವಾಗ ಸೋಸೋದು ಕೊಟ್ಟಿನಿ. ಸೋಸೋದು, ಹಾಸನ್ ಮಾಡೋದು, ಏನ್ರೆ ಮಾಡೋದು ಇತ್ತಂದ್ರೆ ನಮ್ಮ ಅತ್ತಿ ಕೈ ಕೊಟ್ಬಿಡ್ತೀನಿ. ಅವರೇ ಎಲ್ಲ ನೋಡ್ಕೊತಾರ. ಏನು ಮಾಡ್ಬೇಕ್ರಿ? ಯಾವ್ದನ್ನ ಕುಂತಲ್ಲೇ ಮಾಡ್ಬೇಕಾದ್ರೆ ಆಗೋದಿಲ್ದಾಗದ ದಮ್ಮದಾಗದ ಆಗಲ್ಲ. ಸುಮ್ ಕುಂತಲ್ಲೇ ಪಲ್ಯ ಸೋಸೋದು, ಕೊಯ್ಯೋದು, ಕಾಯಿ ಪಲ್ಯ ತರ್ತಾನ ಮಗ ಸಂತ್ಯಾಗ. ಇದೆಲ್ಲ ಸ್ವಚ್ಛ ಮಾಡಿ ತೊಳೆದಿಡೋದು, ಇಂಥದ್ದು ಮಾಡಿ ಇಡ್ತೀನಿ. ಅವ್ರ ಅಡುಗೆ ಮಾಡ್ತಾರೆ ಖಾಲಿ ಕುಂದ್ರಲ್ರಿ, ಯಾವ್ದಾರ ಮಾಡ್ತಿರ್ತಾರೆ ನಮ್ಮ ಅತ್ತಿ ನೋಡ್ರಿ. ಇವಾಗ ಸೋಸೋದು ಕೊಟ್ಟಿನಿ. ನಾ ಏನು ಮಾಡಕತ್ತೀನಪ್ಪ ಅಂತ ತೋರಿಸ್ತೀನಿ ಬರ್ರಿ. ಇವಾಗ ಬೇಳೆ ಕುದಿಯಾಕಿಟ್ಟು ಇಡಬೇಕು. ಬೇಳೆ ಕುದಿಯಾಕಿಡಬೇಕು, ಸಾಂಬಾರು ಮಾಡಬೇಕು. ಬೇಳೆಗೆ ಹಾಕಿ ರೊಟ್ಟಿ ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಎಷ್ಟಕ್ಕೊಂದು ರೊಟ್ಟಿ ಅದಾವು ನೋಡ್ರಿ. ಇಷ್ಟೆಲ್ಲ ರೊಟ್ಟಿ ಇಟ್ಬಿಟ್ಟಿನಿ. ಈಗ ಸದ್ಯಕ್ಕೆ ಬೇಳೆ ಸಾಂಬಾರು ಮಾಡ್ತೀನಿ. ಬೇಳೆ ಸಾಂಬಾರು ಕಟ್ಟಕ್ಕೆ ರೊಟ್ಟಿ ಭಾರಿ ಮಸ್ತ್ ಆಗುತ್ತೆ. ನಿಮಗೆ ಅದನ್ನು ತೋರಿಸ್ತೀನಿ ನೋಡ್ರಿ ಬರ್ರಿ. ಇವಾಗ ಇಲ್ಲಿ ನೋಡ್ರಿ ಬೇಳೆಗೆ ಹಾಕಿದ್ದೀನಿ. ಒಂದು 4 ಟೊಮೆಟೊ, ಒಂದು 4 ಹಸಿಮೆಣ್ಸಿಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಇಷ್ಟು ಹಾಕಿಬಿಟ್ಟು ಕುದಿಯಾಕಿಡ್ತೀನಿ ಇವಾಗ ಅದನ್ನು. ಓಕೆ, ಇವಾಗ ಬೇಳೆ ಕುದಿಯಾಕಿಟ್ಟಿದ್ದೀನಿ. ಅದು ಅಲ್ಲೇ ಕುದಿಲಿ, ಒಂದು 4 ಬಿಸಿಲು ಬರಲಿ. ಇಲ್ಲಿ ನೋಡ್ರಿ ಹೆಪ್ಪ ಹಾಕಿದ್ದೀನಿ ಮೊಸರು ನೋಡ್ರಿ. ಎಷ್ಟು ಗಟ್ಟಿ ಐತೆ ನೋಡ್ರಿ. ನೋಡ್ರಿ ಹಿಂಗೆ ಬಾಗಿಸಿದ್ರೆ ಬೀಳಲ್ಲ. ಹೆಪ್ಪ ಹಾಕಿಟ್ಟಿದ್ದೀನಿ. ಹಾಲು ಕಾಯಿಸ್ಬಿಟ್ಟು, ಬೆಳಗ್ಗೆ ಹಾಲು ಚಂದ ಕಾಯಿಸ್ಬಿಟ್ಟು ಒಂದು 2-3 ಸರಿ ಕಾಯಿಸ್ಬೇಕು ಹಾಲು, ಅಂದರೆ ಮೊಸರು ಚಂದಾಗುತ್ತೆ ನೋಡ್ರಿ. ಒಂದು 2-3 ಸತಿ ಹಾಲು ಕಾಯಿಸ್ಬಿಟ್ಟು ಹೆಪ್ಪ ಹಾಕಿಟ್ಟಿದ್ದೀನಿ. ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ. ಊಟ ಮಾಡಬೇಕಾದ್ರೆ ತೊಗೊತೀವಿ. ಅಂದರೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ, ಚಂದ ಅನಿಸುತ್ತೆ ಆ ಟೈಮಲ್ಲಿ. ಓಕೆ ಸ್ನೇಹಿತರೆ, ಬೇಳೆ ಸಾಂಬಾರು, ಕಟಕ್ ರೊಟ್ಟಿ ಸಂಜೆ ಊಟ. ರಾತ್ರಿ ಊಟ ನೋಡಿರಿ, ಬೇಳೆ ಸಾಂಬಾರು, ಕಟಕ್ ರೊಟ್ಟಿ. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಸ್ನೇಹಿತರೆ, ಸ್ವಲ್ಪ ಮಾಡಿದ್ದೆ. ಹಿಟ್ಟು ಖಾಲಿ ಆಯಿತು. ಗಿರಣಿಗೆ ಅಂತ ಹೇಳಕ್ಕೆ ಹಿಟ್ಟು ಬಂದಾರ ಯಜಮಾನ್ರು. ಅವರೇನೋ ಗಿರಣಿ ಅಣ್ಣವರು ಊರಿಗೆ ಹೋಗ್ಯಾರಂತ, ನಾಳೆ ಬೀಸ್ತಾರಂತ. ಹೀಗಾಗಿ ಬೆಳಗ್ಗೆ ಚಪಾತಿ ಮಾಡ್ತೀನಿ. ಚಪಾತಿ ಅವರೆಕಾಯಿ ಪಲ್ಯ ಮಾಡಿರಾಯ್ತು. ಇವಾಗ ರೊಟ್ಟಿ ಜಾಸ್ತಿ ಇರ್ತಾವಲ್ಲ, ಇವಾಗಂತ ಬೇಳೆ ಸಾಂಬಾರು, ಕಟಕ್ ರೊಟ್ಟಿ ಊಟ ಮಸ್ತ್ ಆಗುತ್ತೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ. ಸಾಂಬಾರು ಮಾಡಬೇಕಾದ್ರೆ ಸಿಗ್ತೀನಿ. ಹಾಗೆ ಸ್ನೇಹಿತರೆ ನೋಡಿ, ಒಂದಿಷ್ಟು ಬ್ಲೌಸ್ಗಳು ಕಟ್ ಮಾಡಿಟ್ಟೆ. ಇಲ್ಲಿ ನೋಡಿ, ಇವೆಲ್ಲ ಬ್ಲೌಸ್ಗಳು ಕಟ್ ಮಾಡಿಟ್ಟೆ. ಇವಷ್ಟು ಇದು ಒಂದು ಸಾದಾ ಐತಿ, ಇದೊಂದು ಲೈನಿಂಗ್ ಹಾಕೋದೈತಿ. ಆಮೇಲೆ ಇವು ಸಾದಾ ಅದಾವು. 2 ಬ್ಲೌಸ್ ಕಟ್ ಮಾಡಿ, ಆಮೇಲೆ ಇದೊಂದು ಬ್ಲೌಸ್ ಹೊಲ್ದಿದ್ದೀನಿ. ಇದಕ್ಕೇನೈತಿ, ಈ ಥರ ಡಿಸೈನ್ ಮಾಡ್ಕೊಳ್ಳೋದೈತಿ. ಈ ಥರ ಇದೊಂಥರ ಹೊಸ ಡಿಸೈನ್ ಅಲ್ವಾ, ಮೊಗ್ಗು. ಈ ಥರ ಮೊಗ್ಗು ಮಾಡಿಬಿಟ್ಟು ಇಲ್ಲೊಂದು ಮುತ್ತು ಹಚ್ಕೊತ ಬರೋದು. ಆಮೇಲೆ ಇಲ್ಲಿ ಒಂದು ಫ್ಲವರ್ ಮಾಡ್ತೀನಿ. ಅದೇ ಮೊಗ್ಗಿನಿಂದ ಇಲ್ಲೊಂದು ಫ್ಲವರ್ ಮಾಡಿ ಕೂಡಿಸ್ತೀನಿ. ಇದನ್ನು ಡಿಸೈನ್ ಶೇರ್ ಮಾಡ್ಕೊತೀನಿ. ಇದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡ್ಕೊತೀನಿ. ಆಮೇಲೆ ನೋಡಿ, ಇಷ್ಟಕ್ಕೊಂದು ಬ್ಲೌಸ್ ಅದಾವೆ. ಇಷ್ಟು ಎಲ್ಲ ಹೊಲಿಬೇಕೆಲ್ಲ ಕವರ್ನೊಳಗೆ ಹಾಕಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹೊಲಿದಿದ್ದೀನಿ. ಆಮೇಲೆ ಇನ್ನೂ ಇಟ್ಟಿದ್ದೀನಿ ನೋಡಿರಿ, ಹೊಲಿಬೇಕಿನ್ನ ಕಟ್ ಮಾಡ್ಬೇಕು. ಅವೆಲ್ಲ ಇರ್ತಾವ್ರಿ ಹಂಗೆ ಹೊಲಿಯೋದು. ದಿನಕ್ಕೆ ಒಂದೊಂದೇ ಹೊಲ್ಕೊಂತ ಹೋಗೋದು. ಇವೆಲ್ಲ ಹೊಲಿದಿಟ್ಟದ್ವು, ಒಯ್ದಿಲ್ಲ ಇನ್ನೂ ಅವರು. ಓಕೆ, ಇವಾಗ ನೋಡಿ ಬೇಳೆ ಕುದ್ದಿದೆ. ಬೇಳೆ ಸಪ್ರೇಟು, ಆಮೇಲೆ ಟೊಮೆಟೊ ಹಾಕಿದ್ನಲ್ವ, ಟೊಮೆಟೊ ಆಮೇಲೆ ಮೆಣಸಿನ್ಕಾಯಿ 2 ಕುದ್ದಿರುತ್ತೆ. ಅದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನ ಒಗ್ಗರಣೆಯಲ್ಲಿ ಹಾಕೊತೀನಿ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕಂತೇಳಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ.
ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಏನು ಅಂದರೆ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ ಫೋನ್ ಮಾಡಿದ್ರು, ಫ್ರೆಂಡ್ ಜೊತೆ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ನಲ್ವ, ಹೀಗಾಗಿ ಅಲ್ಲಿ ವಾಯ್ಸ್ ಕೊಡೋದಿಲ್ಲ. ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಕಾದ್ಮೇಲೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡು, ಓಕೆ ಎಣ್ಣೆ ಕಾದಿದೆ. ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ ನೋಡಿರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಕೆಂಪಗಾದ್ಮೇಲೆ ಮಸಾಲೆ ಖಾರ, ನಾವು ಮಸಾಲೆ ಖಾರ ಅಂತ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಪ್ಲೇನ್ ಖಾರ ಬೇರೆ ಇರ್ತೈತಿ, ಮಸಾಲೆ ಖಾರ ಬೇರೆ ಇರ್ತೈತಿ. ಇದಕ್ಕೆ ಮಸಾಲೆ ಖಾರ ಹಾಕ್ಕೋಬೇಕು ನೋಡಿರಿ. ಒಂದು 4 ಸ್ಪೂನ್ ಮಸಾಲೆ ಖಾರ ಹಾಕ್ಕೊತೀನಿ. ಭಾಳ ಚಂದ ಆಗತ್ತೆ ರೀ. ಅಂದ್ರೆ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಖಾರ ಮೊದಲೇ ಎಣ್ಣೆಯಿಂದನೇ ಇರ್ತೈತಿ ಅದು, ಆದರೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಅದು ಘಮನೇ ಬೇರೆ ಬಿಡುತ್ತೆ. ಹೀಗಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ಟು ಟೊಮೆಟೊ ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆಯಲ್ಲಿ ಕೂತಿದ್ದು, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿರ್ತೀನಿ ನೋಡಿ. ಇವಾಗ ಟೊಮೆಟೊ ಮೆಣಸಿನ್ಕಾಯಿ ಸ್ಮ್ಯಾಶ್ ಮಾಡ್ಕೊಂಡಿದ್ದು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗಬೇಕಾದ್ರೆ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕ್ಕೊಂಡು ಒಂದು ಉಗ ಕುದಿಸ್ಕೋಬೇಕು ರೀ. ಅದು ಒಂದು ಉಗ ಕುದ್ದಿತ್ತು ಅಂತಂದ್ರೆ ಭಾಳ ರುಚಿ ಬಿಡ್ತೈತ್ರಿ ಅದು. ಮಸಾಲೆ ಖಾರದೊಳಗೆ ಉಪ್ಪು ಖಾರ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇರೆ ಹಾಕ್ತೀನಿ. ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿರ್ಬೇಕು ಅದಕ್ಕೆ. ಇದು ಸ್ವಲ್ಪ ಕುದ್ದಿತ್ತು ಅಂದ್ರೆ ಒಂದು ಉಗ ಕುದಿಸ್ಕೋಬೇಕು ರೀ. ಇದು ಒಂದು ಉಗ ಕುದಿಸ್ಕೊಂಡ್ಮೇಲೆ ಬೇಳೆ ಹಾಕ್ಕೋಬೇಕು. ಇದೇ ನೋಡಿರಿ ನಮ್ಮ ಕಡೆ ಸ್ಪೆಷಾಲಿಟಿ ಸಾಂಬಾರು ಮಾಡೋದು, ಅಂದ್ರೆ ಖಾರ ಬೇಳೆ ಮಾಡೋದು ಹೆಂಗೆ ಅಂದ್ರೆ ಇದೇ ಥರ ನೋಡಿ. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಆಮೇಲೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ ಟೇಸ್ಟಿಗೆ ಸರಿಯಾಗಿ. ಸ್ವಲ್ಪ ಉಪ್ಪು ಬೆಲ್ಲ ಇದೆಲ್ಲ ಹಾಕ್ಕೊಂಡು ಒಂದು ಕುದಿಸ್ಕೋಬೇಕು ರೀ. ಇವಾಗ ನೋಡಿ ಸ್ನೇಹಿತರೆ ಲೈಟಾಗಿ ಕುದೀತಾ ಬರ್ತಾಯಿದೆ. ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊತೀನಿ. ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ನೀವು ಹುಣಸೆ ಹಣ್ಣು. ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು 4, ಅಂದ್ರೆ ಹೈಬ್ರಿಡ್ ಟೊಮೆಟೊ ಅಲ್ವಾ, ಅಷ್ಟು ಹುಳಿ ಇರೋದಿಲ್ಲ ಅದು. ಎಂಥ ಟೊಮೆಟೊ ಆದ್ರೂ ಇವಾಗ ಹುಳಿ ಬರೋದಿಲ್ಲ ಬಿಡ್ರಿ. ಜವಾರಿ ಟೊಮೆಟೊ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಹಾಕ್ಕೊಳ್ಳೋಂಗಿಲ್ಲ, ಅದು ಟೊಮೆಟೊ ಹುಳಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ. ಅದು ರಸ ಹಾಕ್ಕೊಳಕತ್ತಿ ನೋಡ್ರಿ ಹುಣಸೆ ಹಣ್ಣಿಂದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕೋರಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಸಾಂಬಾರು ಮೇಲೆ ಡಿಪೆಂಡ್, ಎಷ್ಟು ಜಾಸ್ತಿ ಮಾಡಿದರೆ ಜಾಸ್ತಿ ಹಿಡಿತೆ, ಸ್ವಲ್ಪ ಮಾಡಿದರೆ ಸ್ವಲ್ಪ ಹಿಡಿತೆ. ಹೀಗಾಗಿ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಉಪ್ಪು ಹುಳಿ ಖಾರ ಆದಮೇಲೆ ಸ್ವಲ್ಪ ಬೆಲ್ಲ ಆಗಬೇಕಲ್ಲ, ಅಂದರೆ ಅದು ಟೇಸ್ಟ್ ಮಸ್ತಾಗಿರುತ್ತೆ. ಇವಾಗ ಕುದಿಸ್ಕೋಬೇಕು ನೋಡಿರಿ. ಒಂದು ಉಗ ಕುದಿಸ್ಕೊಂಡು ಕುದೀತಾ ಇದೆ, ರುಚಿ ಬಿಡುತ್ತೆ ಅವಾಗ, ಅದು ಟೇಸ್ಟ್ ಬಿಟ್ಬಿಡುತ್ತೆ. ಇವಾಗ ಬೇಳೆ ಏನು ಕುದಿಸಿಟ್ಕೊಂಡಿದ್ವಲ್ಲ ಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ. ಈ ಥರ ನೀವು ಖಾರ ಬೇಳೆ ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ, ಭಾರಿ ಆಗುತ್ತೆ. ಅದ್ರಾಗ ಮಸಾಲೆ ಖಾರ ಹಾಕಿದ್ದಂತೂ ಏನು ಕೇಳ್ತೀರಿ ನೀವು. ಮಸ್ತ್ ಅಂದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತೈತೆ ರೀ ಮಸಾಲೆ ಖಾರ ಹಾಕಿದ್ದು. ನೋಡಿರಿ ನಿಮ್ಗೆ ಎಷ್ಟು ಬೇಕು, ತಿಳಿ ಬೇಕಾದ್ರೆ ತಿಳಿ, ಗಟ್ಟಿ ಬೇಕಾದ್ರೆ ಗಟ್ಟಿ, ನಿಮ್ಗೆ ಎಷ್ಟು ನೀವು ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಸಾಂಬಾರು. ನೋಡಿ ನಾನು ಮಾತ್ರ ಈ ಥರ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆ ಖಡಕ್ ರೊಟ್ಟಿ ಜೊತೆ ಮೇಲೆ ಹೊಯ್ದಾಡುವಂಥ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಮಸ್ತ್ ಊಟ ಆಗುತ್ತೆ ರೀ. ಇವಾಗ ಕುದಿಬೇಕು ನೋಡಿರಿ, ಇದು ಸಳಮಳ ಕುದಿಬೇಕು. ಕುದ್ರೆ ಇದ್ರ ರುಚಿ ಇದ್ರ ಟೇಸ್ಟ್ ಇನ್ನೂ ಮಜವಾಗಿರುತ್ತೆ. ಅಂದರೆ ಇದು ಸಾಂಬಾರ್ದು ಒಂದು ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಕುದೀತಾ ಇದೆ ನೋಡಿ. ಈ ಥರ ಕುದಿಸ್ಕೊಂಡು ಕಟ್ಟಿ ರೊಟ್ಟಿ ಇರ್ತಾವಲ್ಲ ರೀ, ಕಟ್ಟಿ ರೊಟ್ಟಿಗಳು ಖಡಕ್ ರೊಟ್ಟಿ ಮೇಲೆ ಹಾಕ್ಕೊಂಡ್ರೆ ಹಂಗೆ ಹೂವು ಅಳ್ದಂಗೆ ಅಳತ್ತೆ ರೀ ಅದು ರೊಟ್ಟಿ. ಆವಾಗ ಮೆತ್ತಗಾಗುತ್ತಲ್ಲ ತಿನ್ಬೋದು. ಇವಾಗ ನೋಡಿರಿ ಈ ಥರ ಕುದಿಬೇಕು ರೀ ಸಾಂಬಾರು. ಓಕೆ ಸ್ನೇಹಿತರೆ, ಇವಾಗ ನೋಡಿ ರೊಟ್ಟಿ ತೊಗೊಂಡಿದ್ದೀನಿ. ಒಂದು ಅರಿಶಿನ ಹಾಕಿ ಎಳ್ಳಚ್ಚಿ ಮಾಡಿದ್ನಲ್ಲ ಆ ರೊಟ್ಟಿ ತೊಗೊಂಡಿದ್ದೀನಿ ನೋಡಿ. ರೊಟ್ಟಿ ಮುಗಿಸಿ ನೋಡಿ, ಹಪ್ಪಳ ಥರ ಆಗಿದಾವೆ ರೊಟ್ಟಿ ನೋಡಿ. ತೆಳ್ಳಗೆ ಈ ಥರ ಮುರಿದ್ಬಿಟ್ಟು ನೋಡಿರಿ. ಕಟ್ಟಕ್ಕೆ ರೊಟ್ಟಿ ಖಾರದ ಬ್ಯಾಳಿ ಸಾಂಬಾರು ಮಾತ್ರ ಹೊಯ್ದಾಡಕತ್ತೈತಿ, ಭಾಳ ಚಲೋ ಕುದ್ದೈತಿ. ಈ ಕುದಿ ಸಾಂಬಾರು ಅದ್ರ ಮೇಲೆ ಹಾಕ್ಕೊಂಬಿಟ್ಟು ನೋಡ್ರಿ. ಮಸ್ತ್ ಹಪ್ಪಳದಂಗೆ ರೊಟ್ಟಿ ಅಂತೂ ಕುರು 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 ಅಂತ ಸೌಂಡ್ ಕೇಳಿದ್ರಲ್ಲ, ಈ ಥರ. ಇದ್ರ ಜೊತೆಗೆ ಏನು ಬಾಡಿಸ್ಕೊಳಕ್ಕೆ ಇಟ್ಕೊಳ್ಳೋದಪ್ಪ ಅಂತಂದ್ರೆ ಒಂದು ಹಸಿ ಉಳ್ಳಾಗಡ್ಡಿ ಹಂಗೆ ಒಂದು ಉಪ್ಪಿನಕಾಯಿ ಹಚ್ಕೊತೀನಿ.
ನೋಡಿರಿ ನಿಂಬೆಹಣ್ಣಿನ ಉಪ್ಪಿನಕಾಯಿ, ನಿಂಬೆಹಣ್ಣಲ್ಲ ಇದು ಕರಣೆಕಾಯಿ ಉಪ್ಪಿನಕಾಯಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ಯಾವು. ಬೆಲ್ಲದ ಪಾಕದೊಳಗೆ ಹಾಕಿದ್ದೀನಿ ಇದನ್ನು. ನೋಡಿರಿ ಯಾವ ಥರ ಅನ್ಸುತ್ತೆ. ಓಕೆ ಸ್ನೇಹಿತರೆ, ನೋಡಿ ಈ ಥರ ಇದೆ ಕಟಕ್ ರೊಟ್ಟಿ, ಖಾರದ ಬ್ಯಾಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿ ರೊಟ್ಟಿ ಜಾಸ್ತಿ ಇದ್ದಾಗ ಇದು ಸಾಂಬಾರು ಮಾಡಿಬಿಟ್ಟು ರೊಟ್ಟಿ ಮುರಿದು ಹಾಕ್ಕೊಂತಿರ್ತೀವಿ, ಇಲ್ಲ ಅಂತಂದ್ರೆ ರೊಟ್ಟಿ ಉಪ್ಪಿಟ್ಟು ಆ ಥರ ಮಾಡ್ತೀವಿ. ಓಕೆ, ಈ ಥರ ಇದೆ ನೋಡಿ. ನಾವು ಮಸಾಲೆ ಖಾರ ಹಾಕಿಬಿಟ್ಟು ಮಾಡಿರುವಂಥ ಸಾಂಬಾರು ಇಲ್ಲಿದೆ ನೋಡಿ. ನೋಡಿ ಎಷ್ಟು ಚಂದ ಕುದ್ದು ಈ ಥರ ಆಗಿದೆ ನೋಡಿ. ನಿಮ್ಗೆ ಹೆಂಗೆ ಅನಿಸ್ತು ನಾನು ಮಾಡಿದ್ವ ಈ ಬ್ಯಾಳಿ? ಅಂದರೆ ನಾವು ಖಾರದ ಬ್ಯಾಳಿ ಅಂತೀವಿ. ಕಟಕ್ ರೊಟ್ಟಿ, ಖಾರ ಬ್ಯಾಳಿ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಊಟ ಮಾಡೋಣ ಬರ್ರಿ ಸ್ನೇಹಿತರೆ ಎಲ್ಲರೂ. ಟೈಮ್ ಮಾತ್ರ 9 ಗಂಟೆ ಆಗೈತಿ. ಈ ಥರ ಇದೆ ನೋಡಿ ಸ್ನೇಹಿತರೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ನೋಡ್ತೀರಾ, ಲೈಕ್ ಕೊಡೋದನ್ನು ಮರಿತಾ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ವಿಡಿಯೋಗೆ ಒಂದೊಂದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಡೇ ರೂಟೀನ್ ಶುರು ಆಯಿತು ನೋಡಿ. ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಇದು. ಇದ್ರ ಜೊತೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೂಟೀನ್ನ. ಕಸ ಬಾಂಡೆ ಎಲ್ಲ ಆ್ಯಸ್ ಯೂಶ್ವಲ್ ಏನು ಮಾಡೋದೆಲ್ಲ ಆಗೈತಿ ಕೆಲಸ. ಈಗ ಸ್ನಾನನೂ ಆಗಿತ್ತು, ದೇವ್ರ ಪೂಜೆನೂ ಆಯಿತು. ಅಡುಗೆ ಏನಪ್ಪ ಅಂತಂದ್ರೆ ನೈಟ್ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ನಿ ಅಲ್ವಾ. ರೊಟ್ಟಿ ಜಾಸ್ತಿ ಇದ್ದಾವೆ, ಇನ್ನೂ ಗಿರಣಿಗೆ ಹೋಗಿಲ್ಲ, ಬೀಸ್ಕೊಂಬಂದಿಲ್ಲ. ಯಾಕಂದರೆ ಗಿರಣಿಯವ್ರು ಊರಿಗೆ ಹೋಗ್ಯಾರ ಅಂತ ಹೇಳಿದ್ನಲ್ಲ. ಇವತ್ತು ಸಂಜೆ ಬರ್ತಾರಂತೆ, ಸಂಜೆ ಬೀಸ್ಕೊಂಬಂದು ಬಳಕ ಹಿಟ್ಟು ತೊಗೊಂಬಂದು ಬರ್ತೀವಿ. ಹಿಟ್ಟು ತೊಗೊಂಬಂದಿಂದ ರಾತ್ರಿ ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಯಜಮಾನ್ರು ಅಂದರು ಇದ್ದದ್ದು ಊಟ ಮಾಡೋಣ ಬಿಡು, ಇವಾಗ ಏನು ಮಾಡೋಕೆ ಹೋಗ್ತೀಯ, ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇರಲಿ ಬಿಡು ಇದ್ದದ್ದು ಊಟ ಮಾಡೋಣ ಅಂತಂದರು. ಹೀಗಾಗಿ ಇವಾಗ ರೊಟ್ಟಿ ಸಾಂಬಾರು ಅನ್ನ ಮಾಡಿದ್ದೀನಿ. ಅನ್ನ ಕುದಿಯಾಕಿಟ್ಟೇನೆ ಅನ್ನ ಆಯಿತು. ಅದ್ರ ಜೊತೆ ಏನಾದರೂ ಒಂದು ಮಾಡಬೇಕಲ್ಲ, ಬರೀ ರೊಟ್ಟಿ ಸಾಂಬಾರು ಇದಾದರೆ ಆಗಲ್ಲ ಅಲ್ವಾ. ಸಾಂಬಾರು ಮಾಡಿದ್ನಲ್ವ, ಇನ್ನು ಇಷ್ಟು ಸಾಂಬಾರು ಹೋಗಿದೆ ನೋಡಿ ಸ್ನೇಹಿತರೆ. ಒಂದು ಹೇಳ್ತೀನಿ, ರಾತ್ರಿನೇ ಮಾಡಲಿ ಬೆಳಗ್ಗೆ ಮಾಡಲಿ, ಬೆಳಗ್ಗೆ ಮಾಡಿದ್ರೆ ರಾತ್ರಿನೇ ಉಣ್ಲಿ ಅಥವಾ ರಾತ್ರಿ ಮಾಡಿದ ಬೆಳಗ್ಗೆನೇ ಉಣ್ಲಿ, ಅದು ಚಂದ ಇತ್ತ ಊಟ ಮಾಡಬೇಕು. ಅದು ನಮ್ಮ ಮನೆಯಲ್ಲಿ ಪಾಲಿಸಿರೋದು. ಚಂದ ಇದೆಯಲ್ಲ ಅದು ತೆಗೆದು ಹಾಕೋದು. ಹಾಗಾಗಿ ಊಟ ಮಾಡ್ತೀವಿ ಶಿಸ್ತಿನಾಗೆ. ಈಗ ಆಮೇಲೆ ಅನ್ನ ಆಗೈತೆ ನೋಡಿರಿ, ಸುಡಾಕತೈತಿ ನೋಡಿರಿ. ಅನ್ನ ಆಗೈತಿ. ಆಮೇಲೆ ಜೊತೆಗೆ ಹಿಟ್ಟು ಕಲಸಿದ್ದೀನಿ ಬಜ್ಜಿ ಮಾಡ್ಬೇಕಂತೇಳಿ. ಹಿಟ್ಟು ಕಲಸಿಟ್ಟಿದ್ದೀನಿ, ಇನ್ನೂ ಈರುಳ್ಳಿ ಮಿಕ್ಸ್ ಮಾಡಿಲ್ಲ. ಇವಾಗ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ಹಾಕೋದಕ್ಕೆ ರೆಡಿ ಮಾಡ್ತೀನಿ. ಸ್ವಲ್ಪ ನಿಂಬೆ ಹಣ್ಣು ಹಿಂಡಿದ್ದೀನಿ ಮೇಲೆ, ಸ್ವಲ್ಪ ಹುಳಿಯಾಗಿ ಚಂದ ಇರುತ್ತೆ ಅಂತಂದ್ಬಿಟ್ಟು. ನೀವು ನೋಡಿ ಸ್ನೇಹಿತರೆ, ಬಜ್ಜಿ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೇನು ಈರುಳ್ಳಿ ಕಲಿಸ್ತೀರಿ ಅನ್ನೋ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡ್ಬಿಡಿ, ಮಸ್ತ್ ಟೇಸ್ಟ್ ಹಾಕೋ ಬಜ್ಜಿ ಮಾತ್ರ ಭಾರಿ ಸೂಪರ್ ಹಾಕವು. ನನಗೊಬ್ರು ಹೇಳಿ ಕೊಟ್ಟಿದ್ದು ಟಿಪ್ಸು. ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಬಜ್ಜಿ, ನಾನು ಅನ್ಕೊತಿದ್ದೆ ನಾವು ಮಾಡಿದ್ದು ಹಿಂಗೆ ಅವ್ರು ಮಾಡಿದ್ದು ಎಷ್ಟು ಚಂದ ಆಗ್ತಾವಲ್ಲ, ಟೇಸ್ಟ್ ಬೇರೆ ಇರ್ತಿತ್ತಲ್ಲ ಅವ್ರು ಮಾಡಿದ್ದು ಅಂತಂದ್ಬಿಟ್ಟು. ನಮಗೆ ಪರಿಚಯ ಇದ್ದಾರೆ, ಕೇಳಿದೆ ನಾ, ಅಪ್ಪಿ ಹೆಂಗೆ ಮಾಡ್ತಿರೋ ಅಂತ. ಹಿಂಗೆ ಮಾಡ್ತೀವ್ರಿ ಅಂತೆ, ಯಾರಿಗೆ ಹೇಳಲ್ರಿ ನಾವು ಮಾಡೋದು, ನಿಮಗಂತಷ್ಟೇ ಹೇಳೀನಿ ಅಂತೇಕೆ ಕೇಳಿದಾಗ, ಅಪ್ಪಿ ಹೆಂಗೆ ಮಾಡ್ತಿರೋ ನೀವು ಬಜ್ಜಿ, ಎಷ್ಟು ಟೇಸ್ಟಾಗಿರ್ತಾವಲ್ಲ ಅಂತಂದಾಗ, ಇಲ್ಲರಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆವಾಗಿನಿಂದ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಬರ್ರಿ, ಇವಾಗಿನ್ನೂ ಊಟಕ್ಕೆ ಬಂದಿಲ್ಲ ಯಜಮಾನ್ರು. 10 ಗಂಟೆ ಆಗೈತಿ. ಈಗ ಬೆಳಗಿನ ಜಾವ 10 ಗಂಟೆ ಆಗೈತೆ ನೋಡ್ರಿ. ಅವ್ರು ಬಂದ್ರು ಅಂದ್ರೆ ಊಟಕ್ಕೆ ಬಂದ್ರು ಅಂತಂದ್ರೆ ಬಡಬಡ ರೊಟ್ಟಿ ಮುರಿದು ಹಾಕೋದು, ಸಾಂಬಾರು ಹಾಕೋದು, ಜೊತೆಗೆ ಬಜ್ಜಿ ಮಾಡೋಕೆ ಇಟ್ಬಿಡ್ತೀನಿ. ಬಿಸಿ ಬಿಸಿ ಬಜ್ಜಿ, ಬರೀ ರೊಟ್ಟಿ ಸಾಂಬಾರು ಉಣ್ಣೋದಕ್ಕಿಂತ ಸ್ವಲ್ಪ ಸೈಡಿಗೆ ಬಿಸಿ ಬಿಸಿ ಬಜ್ಜಿ ತಿಂದು, ಜೊತೆಗೆ ಒಂದೊಂದು ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಕಡ್ಕೊಳೋದು ಚಂದ ಇರುತ್ತೆ ಊಟ. ಈ ಊಟ ಏನ್ರಿ 5 ಸ್ಟಾರ್ ಹೋಟೆಲ್ದಾಗ ಹೋಗಿ ಊಟ ಮಾಡಿ ಬಂದರೂ ಇದ್ರ ಟೇಸ್ಟ್ ಇರೋಂಗಿಲ್ಲ, ಇದ್ರ ಮುಂದೆ ಯಾವುದೂ ಇಲ್ಲ. ನಮಗನ್ಸಿದ್ದು, ನಿಮ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೂ ವೀಡಿಯೋಗೆ ಲೈಕ್ ಕೊಡ್ತಾಯಿಲ್ಲ, ನೋಡ್ತೀರಾ ಆದರೆ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರೆ, ಅಂದರೆ ಈ ಸೈಡ್ ಹಳ್ಳಿಗಳ ಜನಗಳ ಪ್ರಕಾರ ಹೇಳಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮದೊಂದು ಚಾನಲ್ ಇದೆ, ನಾನಾಗಲ್ಲಪ್ಪ ಅಂತ ಹೇಳ್ತಾರೆ. ನಗು ಬರ್ಬೋದು, ನಾನು ನಿಜವಾಗ್ಲೂ ನಕ್ಕಿದ್ದೀನಿ. ಏನಪ್ಪ ಅಂದರೆ ಹೀಗೆ ಹೊರಟಿರ್ತೀವಲ್ಲ ಎಲ್ಲಾದರೂ, ನನ್ನೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಾವು ಹೇಳ್ತೀವಲ್ಲ, ಆ ಟೈಮಲ್ಲಿ ಏನಾದ್ರು ನಾನಾಗಲ್ಲಪ್ಪ
ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಇಲ್ಲ ಈ ಥರ ಅಂದರೆ ಜನಗಳಿಗೆ ಏನಪ್ಪ ಅಂತಂದ್ರೆ, ಓ ನಾವು ಸಬ್ಸ್ಕ್ರೈಬ್ ಆದರೆ ದುಡ್ಡು ಏನಾದರೂ ಹೋಗುತ್ತಾ ನಮ್ಮ ಫೋನಿಂದ ಅನ್ಕೊಂತಾರೆ. ಆ ಥರ ಜನ ಇದೆ. ಅದಕ್ಕೆ ಸ್ನೇಹಿತರೆ ಹೇಳ್ತೀನಿ, ಗೊತ್ತಿಲ್ಲದೆ ಇರೋರಿಗೆ ನಿಮ್ದು ಯಾವುದು ₹1 ಖರ್ಚಾಗಂಗಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಯಾವುದು ₹1 ಖರ್ಚಾಗಂಗಿಲ್ಲ. ಇದೆಲ್ಲ ಫ್ರೀ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಯಿತಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ದು ಯಾವುದು ದುಡ್ಡು ಖರ್ಚಾಗಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ. ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನನಗೆ ಈ ಅನುಭವ ಆಗಿದೆ. ಎಜುಕೇಟೆಡು ಇನ್ನು ಕಾಲೇಜ್ಗೆ ಹೋಗ್ತಿರ್ತಾರಲ್ವ, ಕಾಲೇಜ್ ಹುಡುಗಿಯರೇ ನನಗೆ ಈ ಥರ ಹೇಳಿದ್ದು. ಅಯ್ಯಪ್ಪ ಇನ್ನೂ ಬೆಳೆದಿಲ್ಲ ಬಿಡಪ್ಪ ಇವರು ಅಂದ್ಕೊಂಡೆ ನಾನು. ಹಾಗಿದ್ರೆ ಮೊಬೈಲ್ ಎದಕ್ಕೆ ಯೂಸ್ ಮಾಡ್ತಾರೆ ಇವರು ಅಂತ ಅಂದ್ಕೊಂಡೆ ನಾನು. ಎಲ್ಲ ಕಾಮನಾಗಿ ಮಕ್ಕಳಿಗೆಲ್ಲ ಗೊತ್ತು. ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಕಾಲೇಜ್ ಹುಡುಗಿ, ಒಂದಲ್ಲೇ ಒಂದು 2-3 ಕೇಳಿ ನಾನು, ಕಾಲೇಜ್ ಹುಡುಗಿ ಅವಿ ನಂದು ಈ ಥರ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗು ಅಂತ. ಹಿಂಗೆ ಮಾಡಿಬಿಟ್ರು ಅವರು. ನಾನು ಒಲ್ಲಪ್ಪ ಅಂತೇಕೆ ಅಂದ್ರೆ ಅವರು. ಅಯ್ಯೋ ಬಿಡು, ನಿಮ್ಗೆ ಗೊತ್ತೇ ಇಲ್ಲ ಇದು ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಹಾಗಾಗಿ ಯಾರಿಗೆ ಸಬ್ಸ್ಕ್ರೈಬ್ ಆಗಂತ ಕೇಳೋಕ್ಕೆ ಹೋಗೋದಿಲ್ಲ. ಏನೋ ವೀಡಿಯೋ ಅವ್ರಿಗೆ ಹೋಗಿತ್ತಾ, ಇಷ್ಟ ಆಗಿರ್ತಾ, ಸಬ್ಸ್ಕ್ರೈಬ್ ಆಗಿರ್ತಾರೆ ಬಿಡು ಅಂತ ಸುಮ್ಮನೆ ಆಗಿದ್ದೀನಿ. ಅದರಲ್ಲಿ ನಮ್ಮ ಕಡೆ ಹಳ್ಳಿ ಜನಗಳಿಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾಗೋದಿಲ್ಲ ಅವರಿಗೆ. ಮತ್ತು ನೋಡಿದ್ರೆ ಕಾಲೇಜಿಗೆ ಹೋಗ್ತಿರ್ತಾರೆ, ಎಜುಕೇಟೆಡ್ ಕೂಡ. ಎಜುಕೇಟೆಡ್ ಈ ಥರ ಅಂದರೆ ಮತ್ತು ಇನ್ನು ಅನ್ಎಜುಕೇಟೆಡ್ ಇರ್ತಾರೆ ಹೆಂಗೆ ಅಂತ. ಆದರೂ ನೋಡ್ತಾರೆ, ನಮ್ಮ ಹಳ್ಳಿಗಳ ಎಲ್ಲ ವೀಡಿಯೋಗಳು ನೋಡ್ತಾರೆ. ಸಬ್ಸ್ಕ್ರೈಬ್ ಆಗೋದು ಗೊತ್ತಿಲ್ಲ, ಲೈಕ್ ಕೊಡೋದು ಗೊತ್ತಿಲ್ಲ. ಯಾಕಂದರೆ ನಾವು ಏನಾದರೂ ಈ ಥರ ಮಾಡಿದರೆ ನಮ್ಮ ಮೊಬೈಲ್ದಂದು, ನಮ್ಮ ಫೋನಲ್ಲಿ ದುಡ್ಡು ಏನಾದರೂ ಕಟ್ಟಾಗುತ್ತಾ ಅನ್ನೋ ಭಾವನೆ ಅವರಿಗಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಯಾರ್ದು ದುಡ್ಡು ಕಟ್ಟಾಗಲ್ಲ ಇದರಲ್ಲಿ, ಯಾರು ದುಡ್ಡು ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ನೀವು ಒಂದು ಕೊಡೋ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಬರೀ ವಿಡಿಯೋ ನೋಡ್ತೀರಾ, ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಅಡುಗೆಗಳು, ಭಾಷೆ, ಉಡುಗೆ ತೊಡುಗೆ ಎಲ್ಲನೂ ಬರುತ್ತೆ. ಆಮೇಲೆ ಇನ್ನೊಂದು ಹೇಳಿದ್ದೆ ಸ್ನೇಹಿತರೆ, ಹತ್ತಿ ಕಡೆಯಿಂದ ಶರಣಬಸವೇಶ್ವರನ ಜನ್ಮಸ್ಥಳ ಅಂದರೆ ನಮ್ಮೂರಲ್ವಾ, ಅಲ್ಲಿ ಹೆಂಗೆ ಜನ್ಮ ತಾಳಿದ್ರು, ಅವ್ರು ಮಾಡಿದಂಥ ಪವಾಡಗಳು ಇದೆಲ್ಲ ಹೇಳಿಸ್ತಿದ್ದೆ. ಓಕೆ, ಹೇಳಿಸ್ತೀನಿ ಇವತ್ತು ಅವ್ರ ಕಡೆಯಿಂದ ಕತೆ ಹೇಳಿಸಿ ಅದು ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನೀವು ಕೇಳಿ, ದೊಡ್ಡ ದೊಡ್ಡ ಶರಣರ ಕತೆಗಳೆಲ್ಲ ಕೇಳಿ ನೀವು ಧನ್ಯರಾಗಿ, ನಿಮ್ಮ ಜನ್ಮನೂ ಪಾವನ ಆಗಲಿ. ಅವು ಹಿತನುಡಿಗಳು ಕೇಳಿಬಿಟ್ಟು ಓಕೆ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಂತ ಬಜ್ಜಿ ಮಾಡಬೇಕಾದ್ರೆ. ಓಕೆ ಸ್ನೇಹಿತರೆ, ಇವಾಗ ಎಣ್ಣೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಎಗ್ಗಿಟ್ಟು ಕಲಸಿಟ್ಟಿದ್ನಲ್ವ, ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಎಣ್ಣೆ ಕಾದಿದೆ ಅನ್ನೋ ನೋಡ್ಕೊತೀವಿ ಮಾತ್ರ. ಓಕೆ, ಎಣ್ಣೆ ಕಾದಿದೆ. ಬಜ್ಜಿ ಹಾಕೋಣ ಇವಾಗ. ಓಕೆ, ಬಜ್ಜಿ ರೆಡಿ ಆಗ್ತಾ ಇದ್ದಾವೆ ನೋಡ್ರಿ. ಬರ್ರಿ, ಬಿಸಿ ಬಿಸಿ ಬಜ್ಜಿ ಇವಾಗ ಒಂದು ಫಸ್ಟ್ ಒಬ್ಬಿ ಹಾಕೊಂಡಿದ್ದೀನಿ. ಮೊದಲು ನಾನು ಟೇಸ್ಟ್ ಮಾಡ್ತೀನಿ ಉಪ್ಪು ಖಾರ ಹೆಂಗಾಗೈತೆ ಅಂತೇಳಿ. ಗರಿ ಗರಿಯಾಗಿ ಸೂಪರ್ ಆಗ್ಯಾವ. ನೋಡ್ರಿ, ಒಳಗಡೆ ಸ್ಪಾಂಜಿಯಾಗಿ ಮಸ್ತ್ ಬಂದವು. ಓಕೆ ಬರ್ರಿ, ಇವಾಗ ಯಜಮಾನ್ರಿಗೆ ಊಟಕ್ಕೆ ಹಾಕಿ ಕೊಡೋಣ. 2 ರೊಟ್ಟಿ ಮುರಿದು ಹಾಕಿದ್ದೀನಿ. ರೊಟ್ಟೆ ಮೇಲೆ ಖಾರ ಬ್ಯಾಳಿ, ಸಂಜೆನಾಗ ನಾನು ಅಷ್ಟೇ ಊಟ ಮಾಡಿದೆ ರೊಟ್ಟಿ. ಅತ್ತಿಗೆ
ಮೆತ್ತನ ರೊಟ್ಟಿ ಇಟ್ಟಿದ್ದೆ. ಅತ್ತೆ ಮೆತ್ತನ ರೊಟ್ಟಿ ಉಂಡ್ಲು, ನಾನು ಮಾತ್ರ 2 ರೊಟ್ಟಿ ಹೊಡ್ತಿದ್ದೆ. ಬಜ್ಜಿ ರೆಡಿ ಆದವು ನೋಡ್ರಿ. ಹಾಂ ಕಾರ್ಬೇಳೆ ಕಾಸಿದೆ. ಹ್ಞೂ ಕಾಯ್ಸೀನಿ ನೋಡ್ರಿ. ಯಜಮಾನ್ರು ಊಟ ಮಾಡಕತ್ತ. ಬಜ್ಜಿ ಹಾಕಿ ಕೊಟ್ಟಿದ್ದೀನಿ, ಜೊತೆಗೆ ಹಸಿ ಉಳ್ಳಾಗಡ್ಡಿ ಬಜ್ಜಿ, ಆಮೇಲೆ ಕಟ್ಟಕ್ಕೆ ರೊಟ್ಟಿ, ಖಾರ ಬ್ಯಾಳಿ. ಇಷ್ಟ ಐತೆ ನೋಡ್ರಿ ಊಟ. ಇವಾಗ ಅತ್ತೆ ಬಂದು ಅತ್ತೆನೂ ರೊಟ್ಟಿ ಮುರಿದು ಹಾಕೋತಾ ಇದ್ದಾರೆ. ಅವ್ರಿಗೆ ಮೆತ್ತನ ರೊಟ್ಟಿ ಇಟ್ಟಿದ್ದೀನಿ ನೋಡಿ, ಮೆತ್ತನ ರೊಟ್ಟಿ. ಇವಾಗ ನಮ್ಮ ಅತ್ತಿಗೆ ಹಾಕೋಣ. ಸ್ನೇಹಿತರೆ ಬರ್ರಿ ಬಜ್ಜಿ ತಿನ್ನೋಣ. ಇವಾಗ ಊಟ ಮಾಡಲ್ಲ, ಮೊದಲು 1-2 ಬಜ್ಜಿ ತಿಂತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ. ಎಲ್ಲರದ್ದು ಊಟ ನಡೆದೈತಿ. ನಮ್ಮ ಅತ್ತೆ ಊಟ ಮಾಡಕತ್ತ ನೋಡ್ರಿ. ಕರಿ ಊಟಕ್ಕೆ ಕರಿ ಎಲ್ಲರಿಗೆ. ಊಟ ಮಾಡಮ್ ಬರ್ರಿ. ನೋಡ್ರಿ ಅತ್ತೆನ ಊಟ ಮಾಡಕತ್ತಾರ, ಆ ಕಡೆ ಯಜಮಾನ್ರು ಊಟ ಮಾಡಕತ್ತಾರ, ಈ ಕಡೆ ನಾವು ಬಜ್ಜಿ ತಿನ್ನೋಣ. ಬಿಸಿ ಬಿಸಿ ಬಜ್ಜಿ. ಕರ್ರಮ್ ಬಜ್ಜಿ. ಬರ್ರಿ ಎಲ್ಲರೂ ಬಜ್ಜಿ ತಿನ್ನೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈವ್ನಿಂಗ್ ಟು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.